ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರು ಹೇಗಿದ್ದೀರಾ? ನೋಡಿ ಮಿಡ್ ನೈಟು ಎಲ್ಲಿಗೆ ಹೋಗ್ತಾ ಇದ್ದೀವಿ ಟ್ರೈನ್ ಅಂತ ನೋಡ್ತಾ ಇದ್ದೀವಿ. ಹೌದು, ನಾವು ವಾರಾಣಸಿ ಅಂದರೆ ಕಾಶಿಗೆ ಹೋಗ್ತಾ ಇನ್ನು 1 ಅವರ್ ಬೇರೆ ಟ್ರೈನಿಗೆ ಹೋಗ್ಬೇಕು. ನಾವು ಚಂಡೀಗಢದಿಂದ ಹೋಗಬೇಕಾದ್ರೆ ಟ್ರೈನಲ್ಲಿ ಹೋದ್ವಿ. ಅಲ್ಲಿ ನಮಗೆ ಉಪಾಧ್ಯಾಯ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ತಂದು ನಿಲ್ಲಿಸುತ್ತೆ. ಅಂದರೆ ಅಲ್ಲಿಂದ ಮತ್ತೆ ನಾವು ಬೇರೆ ಇನ್ನೊಂದು ಟ್ರೈನ್ ಅಥವಾ ಬಸ್ಸಿಗೆ ಹೋಗ್ಬೇಕಾಗುತ್ತೆ ಅಂತ ಹೇಳಿದ್ವಿ. ನಾವು ಬಂದಿರೋದು ಇಳಿದಿರೋದು ಉಪಾಧ್ಯಾಯ ಅಂತ ಅಲ್ಲೇ ಇದ್ದೀವಿ. ಇವಾಗ ರಾತ್ರಿ ಆಗಿದೆ, ಸುಮಾರು 11 ಗಂಟೆ ಮೇಲೆ ಆಗಿದೆ. ಹೋಗ್ತಿದ್ದೀವಿ. ಇದು ಉಪಾಧ್ಯಾಯ ಅಂತ. ಈ ರಾತ್ರಿ ಹೊತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದಕ್ಕೆ ತುಂಬ ಕಷ್ಟ. ಪಾಪ ನಿದ್ದೆ ಟೈಮ್ ಅವರಿಗೆ. ಹೋಗ್ತಾ ಇದ್ದೀವಿ. ಲಗೇಜ್ ಎಲ್ಲ ಕ್ಯಾರಿ ಮಾಡಿಕೊಂಡು ಮಕ್ಕಳು ವೀಲ್ ಇದ್ದರೆ ನೋಡಿ ಸೂಟ್ಕೇಸಲ್ಲಿ ಅಥವಾ ಕಿಟ್ ಬ್ಯಾಗಲ್ಲಿ ಯಾವುದ್ರಲ್ಲಾದ್ರೂ ವೀಲ್ ಇದ್ದರೆ ತಳ್ಕೊಂಡು ಹೊರಟೋಗ್ಬೋದು. ಅದೇ ನಾವು ಲಗೇಜ್ ಎತ್ಕೊಂಡು ಹೋಗ್ಬೇಕಂದ್ರೆ ಭಾರ ಅನಿಸುತ್ತೆ, ತುಂಬ ಕಷ್ಟ. ನಮಗೆ ಮಕ್ಕಳು ನಾನು ಎತ್ಕೊಂಡ್ರೆ ಬೇಡ ಅಂತಾರೆ, ಅವ್ರ ಅಪ್ಪನ ಹತ್ರ ಹೋಗ್ತಾರೆ. ಮತ್ತೆ ಹೇಗೆ ಅವನು ಸಹ ನನ್ನ ತಂಗಿ ಮಗ ನಾನು ಎತ್ಕೊಳ್ತಾ ಅಳ್ತಾ ಇದ್ದ. ನೋಡಿ ಬೆಳಗ್ಗೆ ಆಯಿತು, ನಾವು ಒಂದು ರಾತ್ರಿ ಆಗಿತ್ತಲ್ಲ, ಮಿಡ್ ನೈಟು. ಸುಮಾರು ಒಂದು 4 ರೂಮ್ ನೋಡಿದ್ವಿ. ಎಲ್ಲ ಖಾಲಿ ಇಲ್ಲ ಅಂತ ಹೇಳಿ 4 ಕಡೆ ಕೊನೆಗೆ 5ನೇ ಕಡೆಯಲ್ಲಿ ಬಂದು ನಿಲ್ಲಿಸಿದ್ದು ಮಿಡ್ ನೈಟು. ಇದು ತೆಲುಗು ಅವ್ರದ್ದು, ಅನ್ನಪೂರ್ಣೇಶ್ವರಿ ಅಂತ ಏನೂ ಇದೆ ಮನೆ, ಆದರೆ ಇದನ್ನೇ ರೂಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ರೂಮ್ ವೆಕೇಟ್ ಮಾಡೋ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಹೋದ್ವಿ ದೇವಸ್ಥಾನದ ಹತ್ರ ಅಂತ ಹೇಳಿ. ಎಲ್ಲರೂ ವಾರಾಣಸಿಗೆ ಬಂದು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಅಷ್ಟು ಫೇಮಸ್ ದೇವಸ್ಥಾನ, ಬಟ್ ರೋಡ್ ನೋಡಿ ಹೇಗಿದೆ. ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ ಈಗ ರೂಮ್ ವೆಕೇಟ್ ಮಾಡಿ. ಟೆಂಪಲಲ್ಲಿ ಫೋನ್ ಅಲೋ ಇಲ್ಲಂತೆ, ಸೊ ನಾವು ಔಟ್ಸೈಡ್ ಮಾತ್ರ ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ ಇದು ಕನ್ನಡದಲ್ಲಿ ಬರ್ತಿರೋದಕ್ಕೆ ನೋಡಿ ನಂಗೆ ತುಂಬ ಖುಷಿ ಆಯಿತು. ಬೋರ್ಡನ್ನು ಕನ್ನಡದಲ್ಲಿ ನೋಡಿ ನನಗೆ ಖುಷಿ ಆಯಿತು. ಏಕೆ ಅಂದರೆ ಕನ್ನಡ ಅಲ್ಲಿ ವಾರಾಣಸಿ ಕಾಶಿಲಿದೆಯಲ್ಲಪ್ಪ ಅಂತ ಹೇಳಿ ನನಗೆ ತುಂಬ ಸಂತೋಷ ಆಯಿತು. ಆಮೇಲೆ ಗೊತ್ತಾಯಿತು ನನಗೆ ಅದರಲ್ಲಿ ಜನ್ಮ ಸಂಸ್ಥಾನಿಕ ಅಂತ ಇದೆಯಲ್ಲ, ಅದರಲ್ಲಿ ಕನ್ನಡದವರಿಗೆ ಫ್ರೀ ಅಂತ ರೂಮು ಅಂತ ಹೇಳಿದರು. ಆಮೇಲೆ ಮತ್ತೊಬ್ಬರು ಹೇಳಿದರು, ಇಲ್ಲ ಅದು ಕೇವಲ ಲಿಂಗಾಯತವ್ರಿಗೆ ಮಾತ್ರ, ಅಂಥ ಕ್ಯಾಸ್ಟವ್ರಿಗೆ ಮಾತ್ರ ಫ್ರೀ ಅಂತೆ ಅಂತ ಹೇಳಿದರು. ನನಗೆ ಸರಿಯಾಗಿ ಗೊತ್ತಿಲ್ಲ, ಬಟ್ ಒಂದು ಸಲ ಅಲ್ಲಿ ವಿಚಾರಿಸ್ಬೇಕಿತ್ತು. ನಮಗೆ ಗೊತ್ತಿರಲಿಲ್ಲಲ್ಲ, ಫಸ್ಟ್ ಟೈಮ್ ಹೋಗಿರೋದಲ್ಲ, ನಮಗೆ ಗೊತ್ತಿರೋಲ್ಲ. ನೀವು ಯಾರಾದರೂ ಬಂದರೆ ಅಲ್ಲಿ ಆ ಕಡೆ ಹೋಗಿ ಒಂದು ಸಲ ವಿಚಾರಿಸ್ಕೊಳ್ಳಿ. ರೂಮ್ ಸಿಗಲಿಲ್ಲ ಅಂತ ಟೈಮಿಗೆ ಕನ್ನಡದ್ದು. ನಂಗೆ ತುಂಬ ಖುಷಿ ಆಯಿತು ನೋಡಿ ಕನ್ನಡ ಅಂತ. ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ದೂರ ಇದೆ ಅಂದರೆ ಸಿಕ್ಕಾಪಟ್ಟೆ ದೂರ ಇದೆ. ದೇವಸ್ಥಾನಕ್ಕೂ ಅಲ್ಲಿ ಆಟೋದಲ್ಲಿ ಒಳಗಡೆ ವೆಹಿಕಲ್ ಅಲ್ಲೇ ಇಲ್ಲ ಅಂತ ಹೇಳಿದ್ರು. ಅಷ್ಟು ದೂರದಲ್ಲೇ ನಿಲ್ಲಿಸಿದ್ದು.
ಆಮೇಲೆ ನಾವು ಹೋಗ್ತಾ ಹಾಗೆ ಟಿಫನ್ ಮಾಡೋಣ ಅಂತ ಹೇಳಿ ತಿಂಡಿ ಮಾಡಿಬಿಟ್ವಿ. ಯಾಕೆಂದರೆ ಮತ್ತೆ ವಾಪಸ್ ಬರೋದು ಎಷ್ಟೊತ್ತಾಗುತ್ತೋ ಏನು ಅಂತ ಗೊತ್ತಿಲ್ಲ. ಹಾಗಾಗಿ ನಾವು ತಿಂಡಿ ಎಲ್ಲ ಮಾಡಿದ್ವಿ. ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಯಾವ ಕಡೆ ಹೋಗಬೇಕು ನಾವು ಅಲ್ಲಿ ಗೇಟ್ ನಂಬರ್ 1, 2, 3, 4 ಅಂತ ಎಲ್ಲ ಇದೆ. ಹಾಗಾಗಿ ನಮ್ಮದು ಟಿಕೆಟ್ ತಗೊಂಡು ಯಾವ ಕಡೆ ಅಂತ ನಮಗೆ ಗೊತ್ತಾಗಬೇಕು. ಗೇಟ್ ನಂಬರ್ 2 ಅಲ್ಲಿ ಹೋಗ್ಬೋದು ಅಂತ ನಾವು ಹೋಗ್ತಾ ಇದ್ದೀವಿ. ಎಷ್ಟು ಜನ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ಏನು ಪ್ರತಿದಿನ ಹೀಗೆ ಇರ್ತಾರಾ ಅಥವಾ ಈಗ ರಜೆ ಟೈಮಲ್ಲಿ ಬಂದಿದ್ದಾರಾ ಏನು ಅಂತಲೇ ನನಗೆ ಗೊತ್ತಿಲ್ಲ. ತುಂಬ ಜನ ಇದ್ದಾರೆ. ಆಮೇಲೆ ಅದರಲ್ಲಿ ಕರೀತಾ ಇರ್ತಾರೆ ಬ್ಯಾಗೆಲ್ಲ ಇಡಲಿಕ್ಕೆ ಲಾಕರ್ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಮತ್ತು ಸ್ಟಾರ್ಟಿಂಗೇ ನೀವು ಹೋಗಬೇಡಿ, ನಾವು ಮೋಸ ಹೋಗಿ ನಮಗೆ ಗೊತ್ತಿಲ್ಲ ಇಲ್ಲೇ ಏನೋ ನಾವು ಬಿಟ್ಟು ಹೋಗಬೇಕು ಅಂತ ಕರೀತಾ ಇದ್ರಲ್ಲ ಅಂತ ಬಿಟ್ಟು ಹೊರಟೋದ್ವಿ. ಅಲ್ಲಿ ನೋಡಿದರೆ ತುಂಬ ದೂರ ಬರಿಗಾಲಲ್ಲೇ ನಡ್ಕೊಂಡು ಹೋದ್ವಿ ನಾವು. ಸಿಕ್ಕಾಪಟ್ಟೆ ದೂರ ಬೇರೆ ಇತ್ತಲ್ಲ, ಹಾಗಾಗಿ ನಾವು ಬ್ಯಾಗು ಸ್ಲಿಪ್ಪರ್ಸ್ ಎಲ್ಲ ಬಿಟ್ಟು ಹೋದ್ವಿ. ಅಲ್ಲಿ ನೋಡಿದರೆ ಒಳಗಡೆ ಸಹ ಇದೆ ಲಾಕರು. ಇವುಗಳು ಯಾರಾದರೂ ಹೋದರೆ ಒಂದು ಎಷ್ಟು ಜನ ಇದ್ದಾರೆ ಅಂದರೆ ಇಲ್ಲಿಂದನೇ ಕ್ಯೂ ನಿಲ್ಬೇಕು. ನಾವು ರೋಡಿಂದನೇ ಕ್ಯೂ ನಿಂತಿದ್ದೀವಿ. ನಾವು ಸುಮಾರು ಬೆಳಗ್ಗೆ ನಿಂತಿದ್ದು ಕ್ಯೂವಲ್ಲಿ ನಾವು ವಾಪಸ್ ಬಂದಿದ್ದು 5 ಗಂಟೆ ಆಯ್ತೇವೆ. ಅಷ್ಟು ಜನ ಇದ್ದರು, ತುಂಬ ಜನ ಇದ್ದರು. ನಾನೆಲ್ಲ ಇಲ್ಲೇ ಸಿಕ್ತು ಅಂತ ಹೋಗ್ತಾನೇ ಇದ್ದೀವಿ ರೌಂಡ್ ಹಾಕ್ಕೊಂಡು ತುಂಬ ಜನ ಸಿಕ್ಕಿತ್ತು. ಸಿಕ್ಕಾಬಿಟ್ಟೆ ರಶ್. ಅಲ್ಲಿ ನೋಡಿದ್ರೆ ಒಳಗೆ ಹೋದಾಗೆ ಇಲ್ಲಿ ಬೇರೆ ಲೈನ್ ಎಲ್ಲ ಬರ್ತಾನೆ ಇರ್ತಾರೆ. ಇಲ್ಲಿ ಕ್ಯೂವಲ್ಲಿ ಹೋದ್ವಿ. ನೆಕ್ಸ್ಟ್ ಇಲ್ಲಿ ಲಾಕರಲ್ಲೇ ಇಟ್ಬಿಟ್ಟು ಲಗೇಜ್ ಎತ್ಕೊಂಡು ಹೋಗೋ ಆಗಿಲ್ಲ ಅಲ್ಲಿ. ಮತ್ತು ಈವನ್ ಫೋನು ಸಹ ಅಲೋ ಇರಲ್ಲ. ಎಲ್ಲನೂ ಸಹ ಅಲ್ಲೇ ಇಟ್ಟು ಲಾಕರಲ್ಲಿ ಕೀ ಕೊಟ್ಟು ತೊಗೊಂಡು ಹೋಗಬೇಕು. ಔಟ್ಸೈಡ್ ಅಂತೂ ಲಾಕರ್ ಬುಕ್ ಮಾಡಬೇಡಿ ನೀವು, ದುಡ್ಡು ತುಂಬ ಆಗುತ್ತೆ. ನೋಡಿ ದೇವಸ್ಥಾನ ಹೇಗಿದೆ ಅಂತ. हर हर महादेव शंभो काशी विश्वनाथ गंगे। हर हर महादेव शंभो काशी विश्वनाथ गंगे। काशी विश्वनाथ गंगे, काशी विश्वनाथ गंगे। काशी विश्वनाथ गंगे, काशी विश्वनाथ गंगे। ನೋಡಿ ಇದು ಔಟ್ಸೈಡ್ ಬಂದು ಫೋಟೋಸ್ ತೆಗೆದಿದ್ದು. ಅಲ್ಲೇ ಒಳಗಡೆ ಅಂತೂ ಅಲೋ ಇಲ್ಲ, ಫೋನೇ ಅಲೋ ಇರಲಿಲ್ಲ. ಹೋಗಿ ಮತ್ತೆ ಲಾಕರಲ್ಲಿ ವಾಪಸ್ ತಗೊಂಡು ಬಂದ್ವಿ. ನಾನು ಹೋಗಲಿಲ್ಲ, ನಮ್ಮ ತೊಗೊಂಡು ಬಂದು ಇಲ್ಲೇ ಉಡುಪಿ ಹೋಟೆಲ್ ಹಾಗೆ ಕಾಫಿ ಟೀ ಎಲ್ಲ ಕೊಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ವಿ. ನಾವು ದೇವಸ್ಥಾನಕ್ಕೆ ಹೋದಾಗ ಒಳಗಡೆ ಸರಿಯಾಗಿ ಕಾಣಿಸ್ಲಿಲ್ಲ ದೇವರು. ಅಂದರೆ ಅಲ್ಲೂ ಸಹ 4 ಕಡೆಯಿಂದ ಜನ ಬರ್ತಾರೆ. 4 ಬಾಗಿಲಿದ್ದಲ್ಲಿ ದೇವರು ನೋಡಲಿಕ್ಕೆ ಅಂತ. ಆವಾಗ ಏನಾಯ್ತು, ನನಗೆ ಸರಿಯಾಗಿ ಕಾಣಿಸ್ಲಿಲ್ಲ. 4 ಕಡೆಯಿಂದ ಜನ ನೋಡ್ತಿರ್ತಾರೆ, ಇಲ್ಲಿ ಮಧ್ಯದಲ್ಲಿ ಇರ್ತಾರೆ ದೇವರಿಂದ, ಹಾಗೆ ಕಾಣಿಸ್ಲಿಲ್ಲ ಅಂತ ನಾವೇ ಮಾಡಿದ್ವಿ. ಮತ್ತೆ ಅಲ್ಲೇ ಒಳಗಡೆ ಬಂದು ದರ್ಶನ ಮಾಡ್ಕೊಂಡು ಬಂದು ಇನ್ನೊಂದು ಸಲ ನೋಡಲಿಕ್ಕೆ ಅಂತ ಹೋದ್ವಿ. ಅಲ್ಲಿ ಕಿವಲ್ಲಿ ಒಳಗಡೆ ಕಿವಲ್ಲಿ 2 ಸಲ ನಾವು ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. 2 ಸಲ ನೋಡಿದಾಗ ಮೊದಲನೇ ಸಲ ಸರಿಯಾಗಿ ನೋಡಲಿಲ್ಲ, 2ನೇ ಸಲ ಚೆನ್ನಾಗಿ ನೋಡಿದ್ವಿ. ಆಗ ಗೊತ್ತಾಯ್ತಲ್ಲ ಈ ಜಾಗದಲ್ಲಿದೆ ಅದು ದೇವರು ಅಂತ. ಇವಾಗ ಇಲ್ಲಿಂದ ಮುಗಿಸ್ಕೊಂಡು ಅಲ್ಲಿ ಪಕ್ಕದಲ್ಲೇ ಬೋಟಿಂಗ್ ಇದೆ, ಗಂಗಾ ನದಿ. ಅಲ್ಲಿ ಹೋದ್ವಿ.
ಅದು ಒಬ್ಬೊಬ್ಬರಿಗೆ 100 ರೂಪಾಯಿ ಇರತ್ತೆ. ಅಲ್ಲೇ ಕರೀತಾ ಇರ್ತಾರೆ ತುಂಬ ಜನ, ಬರ್ತೀರಾ ಬರ್ತೀರಾ ಬೋಟಿಂಗಿಗೆ ಅಂತ. ಹೋದ್ವಿ ನಾವು. ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ಜನ ಇದ್ದಾರೆ. ಎಷ್ಟೊಂದು ಬೋಟ್ಗಳಿದೆ ಅಂತ ಹೋಗ್ತಾ ಹೋಗ್ತಾ ಮುಂದೆ ತುಂಬ ಬೋಟಿಂಗ್ಸ್ ಇದೆ. ತುಂಬ ಅಂದರೆ ತುಂಬಾ ಇದ್ದಾವೆ. ಈಗ ಸೇಫ್ ಜಾಕೆಟ್ ಕೊಡ್ತಾರೆ ಎಲ್ಲರಿಗೂ, ಹಾಕ್ಕೊಂಡು ವೇರ್ ಮಾಡಿ ಹೋಗಬೇಕಾಗತ್ತೆ. ಯಾಕೆ ಅಂದರೆ ಯಾರಿಗೆ ಗೊತ್ತು ಯಾವಾಗ ಏನಾಗುತ್ತೆ ಅಂತ. ಅದು ಸೇಫಾಗಿರೋದು ನಮಗೆ ಒಳ್ಳೆಯದಲ್ಲ. ಹಾಗೆಯೇ ನೋಡಿ ಇಲ್ಲಿ ಫುಲ್ಲು ಮಂಜು ಥರ ಇದೆ. ಹಿಮ ಬೀಳ್ತಾ ಇರುತ್ತಲ್ಲ ಆ ಥರ ಇದೆ ಕ್ಲೈಮೇಟು. ಸರಿಯಾಗಿ ಕಾಣಿಸ್ತಿಲ್ಲ ಗಲೀಸ್ ಎಲ್ಲ. ಯಾಕೆ ಅಂದರೆ ಇಲ್ಲಿ ನಾರ್ತ್ ಇಂಡಿಯಾದೆಲ್ಲ ಸಿಕ್ಕಾಪಟ್ಟೆ ಚಳಿ ಟೈಮಲ್ಲಿ ಇದೇ ಥರ ಕ್ಲೈಮೇಟ್ ಇರೋದು. ನಾವಿರೋ ಚಂಡೀಗಢಲ್ಲೂ ಸಹ ಇದೇ ಥರ ಕ್ಲೈಮೇಟ್ ಇತ್ತು. ಇದು ಲಾಸ್ಟ್ ಮಂತ್ ತೆಗೆದಿರೋ ವಿಡಿಯೋ. ಈಗ ಸ್ವಲ್ಪ ಕಡಿಮೆ ಆಗಿದೆ ಚಳಿ ಫೆಬ್ರವರಿಯಲ್ಲಿ. ಇದೆಲ್ಲ ಲಾಸ್ಟ್ ಮಂತೆಲ್ಲ ಮಾಡಿದ್ದು. ನನಗೆ ಮಾಡಿದ್ದು ಹೋಗಿದ್ದೆಲ್ಲ ಲಾಸ್ಟ್ ಮಂತು, ಬಟ್ ಇವಾಗ ವಿಡಿಯೋ ಹಾಕ್ತಿದ್ದೀನಿ. ಸರಿಯಾಗಿ ಕಾಣಿಸ್ತಿಲ್ಲ ವಿಡಿಯೋದಲ್ಲಿ. ಒಂದೊಂದರಲ್ಲಿ ಚೆನ್ನಾಗಿ ಬಂದಿದೆ, ಒಂದೊಂದರಲ್ಲಿ ಚೆನ್ನಾಗಿ ಬರ್ತಾ ಇಲ್ಲ. ಯಾಕೆ ಅಂದರೆ ಆ ಕ್ಲೈಮೇಟ್ ಆಗ್ತದೆ. ನೋಡಿ ಇವಾಗ ಸ್ವಲ್ಪ ಚೆನ್ನಾಗಿ ಕಾಣ್ತಿದೆ. ಯಾವ ರೀತಿ ಎಷ್ಟೊಂದು ದೇವಸ್ಥಾನಗಳಿದೆ ಅಂದರೆ ಬೋಟಲ್ಲಿ ಹೋಗಬೇಕಾದ್ರೆ ಎಷ್ಟೊಂದು ಕಡಿಮೆ ಅಂದ್ರೂ ಒಂದು 20-30 ದೇವಸ್ಥಾನಗಳು ಸಿಗುತ್ತೆ. ಪುಟ್ಪುಟ್ಟವಾಗಿ ಎಲ್ಲ ತುಂಬ ಇದ್ದಾವೆ ಮತ್ತು ಬೋಟಿಂಗಲ್ಲಿ ಹೋಗಬೇಕಾದ್ರೆ ಅಲ್ಲಿ ಪಕ್ಕದಲ್ಲಿ ಇದ್ರಲ್ಲ ಅವರು ಕನ್ನಡದವ್ರಂತೆ. ಅವ್ರನ್ನ ಕನ್ನಡದವ್ರಲ್ಲ, ಅಲ್ಲಿ MBBS ಮಾಡಿದಂಥ ಬ್ಯಾಂಗ್ಳೂರವರು. ಅವ್ರು ನಮ್ಮನ್ನು ಕೇಳಿದ್ರು, ಮಾತಾಡ್ಸಿದ್ರು ಅಲ್ಲಿ. ನಾನು ಅಲ್ಲೇ MBBS ಮಾಡಿದ್ದು ಅಂತ ಹೇಳಿ ಕನ್ನಡದವರಲ್ಲ, ಬೇರೆ ಅವರು ಬೇರೆ ಸ್ಟೇಟವರು, ಒರಿಸ್ಸಾದವರು ಅಂತ ಅವ್ರು ಹೇಳ್ತಾ ಇದ್ರು ನಮಗೆ ಕನ್ನಡದಲ್ಲಿ ಮಾತಾಡೋದು. ನಮಗೂ ಸ್ವಲ್ಪ ಸುದ್ದಿ ಬರುತ್ತೆ ಅಂತ ಹೇಳಿ. ಸುಮಾರು 4-5 ಕಿಲೋಮೀಟರ್ ದೂರ ಇದೆ ಬೋಟಿಂಗು. ತುಂಬ ಒಂದು 50 to 60 ಮಿನಿಟ್ 1 ಅವರ್ ತನಕ ಆಯಿತು ನಾವು ಬೋಟಲ್ಲಿ ಹೋಗಿ ವಾಪಸ್ ಬರೋದಕ್ಕೆ. ಅಷ್ಟು ದೂರ ಪರವಾಗಿಲ್ಲ. ಬರೀ 100 ರೂಪಾಯಿಗೆ ಎಷ್ಟೊಂದು ದೂರ ಕರ್ಕೊಂಡು ಹೋಗ್ತಿದ್ದಾರೆ ಅಂದರೆ ಪರವಾಗಿಲ್ಲ ಅಲ್ಲ. ಸೌಂಡ್ ತುಂಬ ಇದೆ. ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾರೆ. ಆಮೇಲೆ ಅಲ್ಲೇ ಡೆಡ್ ಬಾಡಿಗಳನ್ನ ಸುಡ್ತಾ ಇದ್ದಾರೆ. ಎಷ್ಟು ತುಂಬಾ ಡೆಡ್ ಬಾಡಿಗಳು ಸಿಗ್ತಾ ಇದ್ದಾರೆ. ಹೋಗ್ತಾ ಎಷ್ಟೊಂದು ಕಡೆ ಸಿಗುತ್ತೆ ಅಂತ ಅದು ಘಾಟ್ಗಳು. ನಾನು ಯಾವುದು ಹರಿಶ್ಚಂದ್ರ ಘಾಟ್ ಯಾವುದು, ಹರಿಶ್ಚಂದ್ರ ಘಾಟ್ ಯಾವುದು ಅಂತ ನನಗೆ ಕೇಳ್ತಾ ಇದ್ದೀನಿ. ಯಾವುದು ಹರಿಶ್ಚಂದ್ರ ಘಾಟ್ ಇದ್ರಲ್ಲಿ ಯಾವುದು ಅಂದರೆ ತುಂಬ ಇದ್ದಾವಲ್ಲ ಡೆಡ್ ಬಾಡೀಸ್ ಇರೋದು. ಅಲ್ಲೇ ಇವಾಗ ಬೋಟಿಂಗ್ ಹತ್ತಿದ್ವಲ್ಲ ಅದ್ರ ಪಕ್ಕದಲ್ಲೇ ಇನ್ನು ಸ್ವಲ್ಪ ದೂರ ಹೋಗ್ತಾ ಅಲ್ಲೂ ಸಹ ಇದೆ. ಇನ್ನು ಮುಂದೆ ಒಂದು 5-6 ಕಡೆ ಸಿಕ್ತು ನನಗೆ. ಎಲ್ಲಿ ಯಾವುದು ಹರಿಶ್ಚಂದ್ರ ಘಾಟ್ ಅಂತ ನನಗೂ ಗೊತ್ತಾಗಲಿಲ್ಲ. ಕೇಳ್ತಾನೆ ಇದ್ದೆ ಎಲ್ಲಿದೆ ಅಂತ. ಬಟ್ ಯಾರಿಗೂ ಗೊತ್ತಿಲ್ವಲ್ಲ, ನಮ್ಮ ಥರನೇ ಅವರು ಬಂದಿರೋದು. ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ನೋಡಿ ಅದು ಇನ್ನೂ ದೊಡ್ಡದು ಶಿಪ್ಪು.
ಮತ್ತು ಮಾಮೂಲಿ ಬೋಟು ಅದು ದೊಡ್ಡದಿದೆ ನೋಡಿ ಎಷ್ಟು ಚೆನ್ನಾಗಿದೆ. ಆ ದೇವಸ್ಥಾನನ ಅದು ಕೋಟೆನ ಹೇಗೆ ಹೋಗ್ಲಿ ಗೊತ್ತಾಗ್ತಾ ಇಲ್ಲ. ನೋಡಿ ಇವಾಗ ಕ್ಲಿಯರ್ ಕಾಣಿಸ್ತಿದೆ. ತುಂಬ ಚೆನ್ನಾಗಿದೆ ವ್ಯೂಸ್ ಅಂತೂ ತುಂಬ ಚೆನ್ನಾಗಿದೆ. ಮತ್ತು ಕಾಶಿಗೆ ಹೋಗೋರು ವಯೋವೃದ್ಧರು ಅಂದರೆ ವಯಸ್ಸಾಗಿರೋರು ಹೋಗ್ಬೇಕು ಕಾಶಿ ಯಾತ್ರೆಗೆ ಅಂತ ನಮ್ಮ ಕಡೆ ಎಲ್ಲ ಹೇಳ್ತಾ ಇದ್ರು. ಹಾಗೆಯೇ ಅಪ್ಪ ಅಮ್ಮ ಇರೋರು ಕಾಶಿಗೆ ಹೋಗಬಾರ್ದು ಅಂತಂದು ರೂಲ್ಸ್ ಇದೆಯಂತೆ. ಬಟ್ ನಮಗೆ ಗೊತ್ತಿಲ್ಲ. ಎಂತಿಂತ ಚಿಕ್ಕ ಮಕ್ಕಳೆಲ್ಲ ಪುಟ್ಟ ಮಕ್ಕಳೆಲ್ಲ ಬಂದಿದ್ದಾರೆ. ಅಂದರೆ ಎಷ್ಟು ಆವಾಗ ತಾನೇ 5 ಮಂತು 4 ಮಂತು 6 ಮಂತು ಚಿಕ್ಕ ಚಿಕ್ಕ ಮಗು ಎಲ್ಲನೂ ಕರ್ಕೊಂಡು ಬಂದಿದ್ದಾರೆ. ಅಂಥವರೆಲ್ಲ ದರ್ಶನ ಮಾಡ್ತಿದ್ದಾರೆ. ನಮಗೆಲ್ಲ ನಮ್ಮ ಕಡೆ ಆ ಥರ ಹೇಳ್ತಾರಲ್ಲ, ಯಾಕೆ ಅಂತ ಗೊತ್ತಿಲ್ಲ ನಮಗೆ. ಯಾರೇ ಆಗಲಿ ವಯಸ್ಸಾದವರು ಹೇಳೋದು ನಾವು ಸಾಯೋಕ್ಕಿಂತ ಮುಂಚೆ ಕಾಶಿ ನೋಡಬೇಕು ಅಂತ ಹೇಳ್ತಾರೆ. ನಮ್ಮ ಕಡೆ ಆ ಥರ ಹಿಂದೂ ಸಂಪ್ರದಾಯ ಅಂತ ಅಂದ್ಕೋತೀವಿ. ಇನ್ನು ಹೇಗೆ ಮುಸ್ಲಿಮ್ಸು ಮೆಕ್ಕಾ ಮದೀನಾ ನೋಡಬೇಕು ಅಂತಾರೆ, ಹಾಗೆಯೇ ನಮ್ಮ ಕಡೆ ಕಾಶಿ ನೋಡಬೇಕು ಅಂತ ಹೇಳ್ತಾರೆ. ನಮಗಾಗಿ ಹೇಳಿದ್ರು. ಬಟ್ ದೇವ್ರ ದರ್ಶನಕ್ಕೆ ಆ ಥರ ಏನು ರೆಸ್ಟ್ರಿಕ್ಷನ್ ಇಲ್ಲ ಅಂತ ನಾವು ಅಂದ್ಕೊಂಡು ಬಂದಿದ್ವಿ. ಯಾಕೆಂದರೆ ನಾವು ಇವಾಗ ಮತ್ತೆ ಯಾವಾಗ ಬರ್ತೀವಿ ನಮಗೆ ಗೊತ್ತಿಲ್ಲ. ನನ್ನ ಅಮ್ಮ ಮಾತ್ರ 2 ಸಲ ಬಂದಿದ್ದಾರೆ, 2 ಸಲ ಹೋಗಿದ್ದಾರೆ. ನೋಡಿ ಇಲ್ಲಿ ಎಷ್ಟೊಂದು ಬೋಟ್ಗಳಿದೆ ನೋಡಿ. ಸುಮಾರು ಕಡೆ ಇದೆ. ಹೋಗ್ತಾ ಹೋಗ್ತಾ ಕಮ್ಮಿ ಅಂದ್ರೂ ಒಂದು 500 ಮೀಲಿದೆ ಬೋಟ್ ಶಿಪ್ ಅದೆಲ್ಲ. ಎಲ್ಲ ಕಡೆ ಜನಗಳು, ಎಲ್ಲ ಕಡೆ ಅದೇಗೆ ನಾವು ಹೇಗೆ ಗೇಟ್ ನಂಬರ್ 2 ಅಲ್ಲಿ ಹೋದ್ವಿ ಹಾಗೆ ಇವರು ಗೇಟ್ 1, 3, 4 ಅಲ್ಲೆಲ್ಲ ಬಂದಿದ್ದಾರೆ. ಹಾಗಾಗಿ ಆ ಕಡೆನೇ ಬಂದಿದ್ದಾರೆ ಅಂದ್ಕೊಳ್ತೀನಿ ಜನ. ಆದರೂ ನಾವು ಜಸ್ಟ್ 1 ಡೇ 2 ಡೇಸಲ್ಲಿ ನಾವು ದರ್ಶನ ಮಾಡಿ ಬರೋಕ್ಕಾಗಲ್ಲ. ಬೇರೆ ಬೇರೆ ಪ್ಲೇಸ್ ಎಲ್ಲ ನೋಡಬೇಕು ಅಂದರೆ 3-4 ಡೇಸ್ ಆದರೂ ನೀಟಾಗಿದ್ದು ಆ ಕಡೆ ಎಲ್ಲ ನೋಡ್ಕೊಂಡು ಎಷ್ಟು ಜನ ಇದ್ದಾರೆ ಅಂದರೆ ನೋಡಿ. ಈವ್ನಿಂಗ್ ಆಯ್ತಲ್ಲ, ಇವಾಗ ಗಂಗಾ ಆರತಿ ಅಂತ ಮಾಡ್ತಾರೆ. ಗಂಗಾ ಆರತಿ ಅದು ನೋಡಲಿಕ್ಕೆ ಅಂತ ಆಗಲೇ ಜನಗಳೆಲ್ಲ ಬಿಟ್ಟಿದ್ದಾರೆ. ಗಂಗಾರತಿ ಮಾಡ್ತಾರೆ ಇವಾಗ. ಗಂಗೆಗೆ ಆರತಿನ ಇಲ್ಲಿ ಮತ್ತು ಹರಿದ್ವಾರ, ಋಷಿಕೇಶ ಇಲ್ಲೆಲ್ಲ ಮಾಡ್ತಾರೆ. ಗಂಗೆ ಅಲ್ಲೆಲ್ಲ ಹರಿತಾಳಲ್ಲ, ಹಾಗಾಗಿ ಆರತಿ ಮಾಡ್ತಾರೆ. ಅದಕ್ಕೋಸ್ಕರನೇ ಕೇಳ್ತಾರೆ, ಇಲ್ಲಿ ಇಳಿತೀರಾ ಅಂತ ಕೇಳ್ತಾರೆ ಗಂಗಾರತಿ ನೋಡಲಿಕ್ಕೆ. ನಾವು ಬೇಕು ಅಂದರೆ ನಿಲ್ಲಿಸ್ತಾರೆ, ಇಲ್ಲ ಅಂದರೆ ಮಾಮೂಲಿ ವಾಪಸ್ ಅಲ್ಲೇ ಅದು ನಾವು ಯಾವ ಜಾಗದಲ್ಲಿ ಆಗ್ತೀವಿ ಅದೇ ಜಾಗದಲ್ಲಿ ನಿಲ್ಲಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ. ನಿಮ್ಗೆ ಇಷ್ಟ ಆದರೆ ಅಲ್ಲಿ ಗಂಗಾರತಿ ನೋಡ್ತೀನಿ ನಾನು ಅಂದರೆ ಹೇಳಿಬೋದು. ತುಂಬ ಇದೆ, ಚೆನ್ನಾಗಿದ್ದಾವೆ ದೇವಸ್ಥಾನಗಳು. ಅಲ್ಲಲ್ಲೇ ಪಕ್ಕದಲ್ಲಿ ಎಷ್ಟು ದೇವಸ್ಥಾನಗಳು, ಚಿಕ್ಕ ದೇವಸ್ಥಾನಗಳೆಲ್ಲ ಇದ್ದಾವೆ. ಮತ್ತು ದೇವಸ್ಥಾನದೊಳಗೆ ಒಂದು ಬಾವಿ ಇದೆ. ಅಲ್ಲಿ ಆ ನೀರನ್ನು ತೀರ್ಥ ರೂಪದಲ್ಲಿ ಕೊಡ್ತಾರೆ. ಅದು ಗಂಗೆ ನೀರೇನೆ ಅದು. ಆದರೆ ಅಲ್ಲಿ ಕೊಡೋದಕ್ಕೆ ಕೆಲವರು 100 ರೂಪಾಯಿ ಎಲ್ಲ ಕೊಟ್ಟು ತೀರ್ಥ ಇಸ್ಕೊಳ್ತಾ ಇದ್ರು. ದುಡ್ಡು ಕೊಟ್ಟವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾಯಿದ್ರು. ನಾನು ನೋಡಿದೆ. ಅಂದರೆ ಬಾಟಲಿಗೆ ಬೇಕು ಅಂದರೂ ಸಹ ಜಾಸ್ತಿ ದುಡ್ಡು ಕೊಟ್ಟರೆ ಬಾಟಲ್ ಕೊಡ್ತಿದ್ವಿ. ಅದೇ ನಮ್ಗೆ ಕೇಳಿದಾಗ ನಾವು ತೀರ್ಥ ಕೊಡೋದಕ್ಕೆ ಹಿಂದೆ ಮುಂದೆ ನೋಡಿದ್ವಿ. ಬಾವಿಲಿ ಸೇದು ಕೊಡ್ತಾರೆ, ತೀರ್ಥ ಹಾಕ್ತಾರೆ. ಇಲ್ಲೆಲ್ಲ ಸತ್ಯ ಹರಿಶ್ಚಂದ್ರ ಓಡಾಡಿರೋ ಜಾಗಕ್ಕೆ ಬಂದಿದ್ದೀವಿ ನಾವು. ದೇವತೆಗಳು ಓಡಾಡಿದಾರಲ್ಲ ಆ ಜಾಗಕ್ಕೆ ಬಂದಿದ್ದೀವಿ. ಖುಷಿ ಆಯಿತು. ಎಷ್ಟು ಚೆನ್ನಾಗಿದೆ, ಯಾವ ರೀತಿ ಕಟ್ಟಿದ್ದಾರೆ, ಎಷ್ಟು ವರ್ಷಗಳಿಂದ ಈ ಥರ ಎಲ್ಲ ಕಟ್ಟಿದ್ದಾರೆ ನನಗಂತೂ ಗೊತ್ತಿಲ್ಲ. ಅದೆಲ್ಲ ಕರೆಕ್ಟಾಗಿ ಗೈಡ್ ಮಾಡೋರು ಸಹ ಎಷ್ಟು ವರ್ಷ
ಕೋಟೆ ಥರ ಇದೆ ಅಲ್ವಾ? ಕೋಟೆ ಇಲ್ಲ. ತುಂಬ ಚೆನ್ನಾಗಿದೆ ಮಾತ್ರ ಪ್ಲೇಸು. ನೋಡಿ ಯಾವ ರೀತಿ ಕಟ್ಟಿದ್ದಾರೆ ಅಲ್ಲಿ. ನಾನು ನಿಮಗೆ ಮತ್ತೊಂದು ವಿಡಿಯೋ ಹಾಕ್ತೀನಿ. ಒಂದು ಸೈಡ್ ಇದು